ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿ ಕನ್ನಡ 3 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕದ 3ನೇ ತರಗತಿಯ 2ನೇ ಭಾಗದ ಮುಂದಿನ ಪಾಠವನ್ನ ಕಲಿಯೋಣ. ಪಾಠ 8 ಬಾಲಕಿಯ ಸಾಹಸ. ಇಲ್ಲೊಬ್ಳು ಬಾಲಕಿ ಕಾಣ್ತಾ ಇದ್ದಾಳಲ್ಲ, ಅವಳ ಸಾಹಸದ ಬಗ್ಗೆ ಇಂದು ನಾವು ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಅಂದು 2013 ಜೂನ್ 16 ಮುಸ್ಸಂಜೆಯ ಹೊತ್ತು. ಯಾವ ದಿನಾಂಕದಂದು ಇದು? ಈ ಕತೆ ನಡೆದಿದ್ದು 2013ನೇ ಜೂನ್ ತಿಂಗಳ 16ನೇ ತಾರೀಕಿನಂದು ಮುಸ್ಸಂಜೆಯ ಹೊತ್ತು. ಮುಸ್ಸಂಜೆ ಅಂದ್ರೆ ಸಂಜೆಯ ಹೊತ್ತು, ಸೂರ್ಯ ಮುಳುಗುವ ಹೊತ್ತನ್ನ ಮುಸ್ಸಂಜೆಯ ಹೊತ್ತು ಅಂತ ಕರೀತಾರೆ. ಸನ್ಸೆಟ್ ಆಗ್ತದಲ್ಲ, ಆ ಟೈಮನ್ನ ಮುಸ್ಸಂಜೆ ಅಂತ ಕರೆಯೋದು. ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದ ಭೀಕರ ಮಳೆ. ಈ ವಿಷಯ ನಿಮಗೂ ಎಲ್ಲ ಗೊತ್ತಿದೆ. ಉತ್ತರಾಖಂಡ ಅಂತ ಹೇಳಿದ್ರೆ ಇಲ್ಲಿ ಉತ್ತರ ಭಾರತದಲ್ಲಿರುವಂತಹ ಒಂದು ಭಾಗದಲ್ಲಿ ಕೇದಾರನಾಥ ಅನ್ನುವಂತ ಒಂದು ಶಿವಾಲಯ ಇದೆ, ಈಶ್ವರನ ದೇವಸ್ಥಾನ ಇದೆ. ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಇದು. ಈ ಪರಿಸರದಲ್ಲಿ ತುಂಬಾ ಮಳೆ ಬಿದ್ದಿತ್ತು. ಎಂದೂ ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲದ ರೀತಿಯ ಭೀಕರ ಮಳೆಯಲ್ಲಿ ಶುರುವಾಗಿತ್ತು. ದೇವಾಲಯದೊಳಕ್ಕೆ ನೀರು ನುಗ್ಗಿತ್ತು. ಅಲ್ಲಿಗೆ ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ ದಿಕ್ಕಾಪಾಲಾಗಿ ಹೋಗಿತ್ತು. ಜೋರಾಗಿ ಮಳೆ ಬಂದ ತಕ್ಷಣ ಕೇದಾರನಾಥ ದೇವಾಲಯದ ಪರಿಸರದಲ್ಲಿ ಇದ್ದಂತಹ ಎಲ್ಲ ಭಕ್ತರು, ಪ್ರವಾಸಿಗಳಾಗಿ ಬಂದಿದ್ದಂತಹ ಭಕ್ತ ಸಮೂಹ, ಪ್ರವಾಸಿಗಳಂದ್ರೆ ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ಲ, ಪ್ರಸಿದ್ಧ ದೇವಾಲಯ ಅಂದ್ರೆ ಎಲ್ಲರೂ ಬಂದಿರ್ತಾರೆ. ಅಲ್ಲಿದ್ದ ಭಕ್ತ ಸಮೂಹ ಎಲ್ಲಾ ಕಡೆ ದಿಕ್ಕಾಪಾಲಾಗಿ ಹೋಗಿತ್ತು. ಅಂದ್ರೆ ಎಲ್ಲಾ ಕಡೆ ಚದುರಿ ಹೋದ್ರು. ಜೋರಾಗಿ ಮಳೆ ಬಂತು, ಮಳೆಯಿಂದ ರಕ್ಷಿಸಿಕೊಳ್ಳಿಕ್ಕೆ ಎಲ್ಲ ಅಲ್ಲಿ ಇಲ್ಲಿ ಓಡಿದ್ರು. ದೆಹಲಿಯಿಂದ ಬಂದಿದ್ದ ಮಹಿಕಾ ಗುಪ್ತಾ ಎಂಬ 9ರ ಹರೆಯದ ಬಾಲಕಿ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಎಲ್ಲ ಭಕ್ತರೆಲ್ಲ ಈಶ್ವರನ ದೇವಸ್ಥಾನಕ್ಕೆ ಬಂದು, ಕೇದಾರನಾಥನ ದೇವಸ್ಥಾನಕ್ಕೆ ಬಂದು ಒಳಗಡೆ ತಮ್ಮ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಆಗ ಅದೇ ಸಮೂಹದಲ್ಲಿ ಡೆಲ್ಲಿಯಿಂದ ಯಾರು ಬಂದಿದ್ರು? ಮಹಿಕಾ ಗುಪ್ತಾ ಎಂಬ 9 ವರ್ಷದ ಬಾಲಕಿ. 9ರ ಹರೆಯ ಅಂದ್ರೆ 9 ವರ್ಷದ ಬಾಲಕಿ ಕೇದಾರನಾಥ ದೇವಸ್ಥಾನದ ಒಳಗಡೆ ಇದ್ಲು. ಅವಳ ಅಪ್ಪ, ಅಮ್ಮ ಹಾಗೂ 4ರ ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಅಲ್ಲಿ ಅವಳು ಒಳಗಡೆ ಇದ್ಲು, ಆದ್ರೆ ಅವಳ ಜೊತೆಗೆ ಬಂದಿದ್ದಂತಹ ಅವಳ ಅಪ್ಪ, ಅಮ್ಮ ಹಾಗೂ ಅವಳ ತಮ್ಮ, 4 ವರ್ಷದ ತಮ್ಮ ಅವಳಿಗೆ ಕಾಣಿಸ್ಲೇ ಇಲ್ಲ. ಎಲ್ಲ ಆಚೆ ಈಚೆ ಓಡಾಡಿದಾಗ ಅವಳಿಗೆ ಕಾಣಿಸ್ಲೇ ಇಲ್ಲ. ತಮ್ಮ ಎಲ್ಲಿದ್ದಾನೆ, ಅಪ್ಪ ಎಲ್ಲಿದ್ದಾರೆ, ಅಮ್ಮ ಎಲ್ಲಿದ್ದಾರೆ ಎನ್ನುವುದು ಗೊತ್ತಾಗ್ಲೇ ಇಲ್ಲ. ಮಹಿಕಾ ಗಾಬರಿಯಿಂದ ಬೊಬ್ಬರಿದಳು. 9ರ ಹರೆಯದ ಹುಡುಗಿ, ತುಂಬಾ ಸಣ್ಣ ಹುಡುಗಿ. ಅವಳಿಗೆ ಭಯ ಆಯ್ತು, ಗಾಬರಿ ಆಯ್ತು. ಕೂಡಲೇ ಕಿರುಚಲಿಕ್ಕೆ ಶುರು ಮಾಡಿದ್ರು. ಪ್ರವಾಹದ ಗದ್ದಲದಲ್ಲಿ ಅದು ಯಾರಿಗೂ ಕೇಳಿಸಲಿಲ್ಲ. ತುಂಬಾ ಭೀಕರವಾದ ಮಳೆ ಬರ್ತಾ ಇತ್ತು. ಜೋರಾದ ಮಳೆಯಿಂದಾಗಿ ಅಲ್ಲಿ ಜನಸಂದಣಿ ಜಾಸ್ತಿಯಾಗಿ ಅವರ ಗದ್ದಲದಲ್ಲಿ ಇವಳು ಕೂಗು ಯಾರಿಗೂ ಕೇಳಿಸಲಿಲ್ಲ. ದೇವಾಲಯದ ಸರಳೊಂದನ್ನು ಹಿಡಿದು ಆಕೆ ನೇತಾಡುತ್ತಿದ್ದಳು. ಅಲ್ಲಿದ್ದಂತಹ ಸರಳನ್ನ ಹಿಡಿದು, ಮಳೆಯ ನೀರು ದೇವಸ್ಥಾನದ ಒಳಗಡೆ ಬಂದಿದೆ, ಹಾಗೆ ಅಲ್ಲಿದ್ದಂತ ಒಂದು ಸರಳನ್ನ ಹಿಡ್ಕೊಂಡು ಅವಳು ಹಾಗೆ ನೇತಾಡ್ತಾ ಇದ್ಲು. ಸ್ವಲ್ಪ ಸಮಯದ ಅನಂತರ ಓರ್ವ ಬಾಲಕನ ಚೀತ್ಕಾರ ಕೇಳಿಸಿತು. ಆಕೆ ಕಿವಿಗೊಟ್ಟು ಆಲಿಸಿದಳು. ಸ್ವಲ್ಪ ಸಮಯ ಹಾಗೆ ಸರಳೊಂದನ್ನ ಹಿಡ್ಕೊಂಡು ನಿಂತಿದ್ಲಲ್ಲ ಮಹಿಕಾ ಗುಪ್ತಾ, ಅವಳಿಗೆ ಎಲ್ಲೋ ಒಂದು ಸಣ್ಣ ಬಾಲಕ ಅಳುವ ಶಬ್ದ ಕೇಳಿಸ್ತು. ಆಕೆ ಅದನ್ನ ಆಲಿಸ್ತಾಳೆ, ಕಿವಿಗೊಟ್ಟು ಆಲಿಸಿದಳು. ಚೀತ್ಕಾರ ಅಂದ್ರೆ ಕೂಗು. ಆ ಧ್ವನಿ ಮಹಿಕಾಳ ತಮ್ಮನದ್ದು. ಮಹಿಕಾಳ ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ಬಂದಿದ್ರಲ್ಲ ದೇವಸ್ಥಾನಕ್ಕೆ. ಅಲ್ಲಿ ಕೂಗ್ತಾ ಇದ್ದಂಥದ್ದು ಬೇರೆ ಯಾರೂ ಅಲ್ಲ, ಅವಳ 4 ವರ್ಷದ ತಮ್ಮ. ಜಲಪ್ರವಾಹವು ಆತನನ್ನು ರಭಸದಿಂದ ಒಳಕ್ಕೆ ಎಸೆಯಿತು. ಅಲ್ಲಿಂದ ಸಣ್ಣ ಮಗು ತೇಲ್ಕೊಂಡು ಮುಂದೆ ಬರ್ತಾ ಇತ್ತು. ಆತನ ಕಾಲು ಕಲ್ಲೊಂದಕ್ಕೆ ಜೋರಾಗಿ ಬಡಿಯಿತು. ಹಾಗೆ ತೇಲ್ತಾ ಬರ್ತಾ ಇದ್ದ ಕಲ್ಲಿನ ದೇವಸ್ಥಾನ ತೇಲಾಟ ಬರ್ತಾ ಇದ್ದಾಗ ಜೋರಾಗಿ ಅಲ್ಲಿದ್ದಂತ ಒಂದು ಕಲ್ಲು ಚೆನ್ನಾಗಿ ಅವನ ಕಾಲಿಗೆ ಬಡಿಯಿತು. ಮೂಳೆ ಮುರಿಯಿತು. ಅಂದ್ರೆ ಮೂಳೆ ಮುರಿದೇ ಹೋಯ್ತು.
ಮಹಿಕಾಳಿಗೆ ಈಜು ಬರುತ್ತಿರಲಿಲ್ಲ. ಸಣ್ಣ ಹುಡುಗಿ, ಪಾಪ 9 ವರ್ಷದ ಹುಡುಗಿ, ಅವಳಿಗೆ ಈಜಿನ್ನೂ ಗೊತ್ತಿರಲಿಲ್ಲ. ಆದರೂ ಧೈರ್ಯಗೆಡದೆ ಅವನತ್ತ ಕೈ ಬೀಸಿದಳು. ಮಹಿಕಾಳಿಗೆ ಅವಳ ತಮ್ಮ ಕೂಗ್ತಾ ಇರೋದು ಹಾಗೂ ಅವನಿಗೆ ಕಾಲು ಮುರಿದಿರೋದು ಗೊತ್ತಾಗ್ತದೆ. ಅವಳು ಅವನತ್ರ ನನ್ನತ್ರ ಬಾ ಅಂತ ಕೈ ಬೀಸಿ ಕರೆದಳು. ಆತನನ್ನು ಬಲವಾಗಿ ತನ್ನೆಡೆಗೆ ಸೆಳೆದುಕೊಂಡಳು. ಹತ್ತಿರ ಬರುತ್ತಿದ್ದಂತೆ ಗಟ್ಟಿಯಾಗಿ ಅವನನ್ನ ಹಿಡ್ಕೊಂಡು, ರಭಸವಾಗಿ ಬರುತ್ತಿದ್ದ ನೀರು, ಮಣ್ಣು ಅವರ ಮೂಗು, ಬಾಯಿಗಳಿಗೆ ನುಗ್ಗುತ್ತಿತ್ತು. ನೀರು ವೇಗವಾಗಿ ಹರಿತಾ ಇತ್ತು. ಹಾಗೆ ಆ ಹರಿತಾ ಇದ್ದಂತಹ ನೀರಿನಲ್ಲಿ ಮಣ್ಣು, ಬೇರೆ ಕಸ ಇವೆಲ್ಲ ಬಂದು ಅವರ ಬಾಯಿ, ಮೂಗಿನ ಒಳಗೆ ಹೋಯ್ತು. ಆದರೂ ಅವಳು ಎದೆಗುಂದಲಿಲ್ಲ. ಅವಳಿಗೆ ಧೈರ್ಯ ಕಡಿಮೆ ಆಗಲಿಲ್ಲ. ಯಾಕೆಂದ್ರೆ ಅವಳ ಜೊತೆಯಲ್ಲಿದ್ದದ್ದು ಅವಳ ತಮ್ಮ. ತನ್ನ ಪುಟ್ಟ ತಮ್ಮನನ್ನು ರಕ್ಷಿಸುವುದೊಂದೇ ಅವಳ ಗುರಿಯಾಗಿತ್ತು. ಹೇಗಾದರೂ ಮಾಡಿ ನನ್ನ ತಮ್ಮನನ್ನ ಕಾಪಾಡಬೇಕು ಅಂತ ಆ ಸಣ್ಣ ಮಗು ಯೋಚನೆ ಮಾಡಿತು. 9 ವರ್ಷದ ಮಹಿಕಾ ಯೋಚನೆ ಮಾಡ್ತಾಳೆ, ನಾನು ಹೇಗಾದರೂ ಮಾಡಿ ನನ್ನ ತಮ್ಮನನ್ನ ರಕ್ಷಿಸಿಕೊಳ್ಬೇಕು ಅಂತ. ಸಹಾಯಕ್ಕಾಗಿ ಅರಚಾಡಿದಳು. ಯಾರೂ ಹತ್ತಿರ ಸುಳಿಯಲಿಲ್ಲ. ಸಹಾಯ ಮಾಡಿ ಒಂದು ಕೈಯಲ್ಲಿ ಅವಳು ಸರಳನ್ನ ಹಿಡಿದಿದ್ದಾಳೆ, ಕಬ್ಬಿಣದ ಸರಳನ್ನ ಹಿಡ್ಕೊಂಡಿದ್ದಾಳೆ. ಇನ್ನೊಂದು ಕೈಯಲ್ಲಿ ಆ ಮಗುವನ್ನ, 4ರ ಹರೆಯದ ತಮ್ಮನನ್ನ ಹಿಡ್ಕೊಂಡಿದ್ದಾಳೆ. ಸಹಾಯ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ದಾಳೆ. ಆದ್ರೂ ಯಾರು ಕೇಳಿಸ್ಕೊಳ್ತಾ ಇಲ್ಲ. ನೀರು ಮತ್ತೂ ಏರುತ್ತಿತ್ತು. ನೀರು ಒಂದೇ ಸಮ ಜಾಸ್ತಿ ಆಗ್ತಾ ಇತ್ತು. ರಾತ್ರಿ ಇಡೀ ಮಹಿಕಾ ತನ್ನ ತಮ್ಮನನ್ನು ಅಪ್ಪಿಕೊಂಡು ಸರಳನ್ನು ಹಿಡಿದು ಅಲ್ಲೇ ಕುಳಿತಿದ್ದಳು. ಸುಮಾರು ರಾತ್ರಿವರೆಗೂ ನೀರು ಕಡಿಮೆ ಆಗ್ಲೇ ಇಲ್ಲ. ಹಾಗೂ ರಾತ್ರಿ ಇಡೀ ತಮ್ಮನನ್ನ ಹೇಗೆ ಹಿಡ್ಕೊಂಡಿದ್ಲು ಅವಳು ಫಸ್ಟಿಗೆ, ಹಾಗೆಯೇ ಹಿಡ್ಕೊಂಡು, ಸರಳನ್ನೂ ಒಂದು ಕೈಯಲ್ಲಿ ಹಿಡ್ಕೊಂಡು ಅಲ್ಲೇ ಕುಳಿತುಕೊಂಡು. ಹೊಟ್ಟೆಗೆ ಕೊಚ್ಚೆ ನೀರೇ ಆಹಾರ, ಬಾಯಿಗೆ ಏನು ಆಹಾರವಿಲ್ಲ. ಒಂದು ಕೈಯಲ್ಲಿ ಮಗು ಇದೆ, ಇನ್ನೊಂದು ಕೈಯಲ್ಲಿ ಸರಳಿದೆ. 2 ಕೈಗಳನ್ನ ಭದ್ರವಾಗಿ ಅವಳು ಹಿಡ್ಕೊಂಡಿದ್ಲು. ಹೊಟ್ಟೆಗೆ ಏನ್ ತಿನ್ಬಹುದು ಅವಳು? ಅಲ್ಲಿ ಏನ್ ಸಿಗ್ಬಹುದು? ನೀರು ಬಿಟ್ರೆ ಬೇರೆ ಏನಿಲ್ಲ. ಅದು ಒಳ್ಳೆಯ ಶುದ್ಧ ನೀರೇ? ಅದು ಅಲ್ಲ, ಕೊಚ್ಚೆಯ ನೀರು. ಮತ್ತು ಒಂದು ದಿನ ಕಳೆಯಿತು. 3ನೆಯ ದಿವಸಕ್ಕೆ ನೀರಿನ ರಭಸ ತಗ್ಗಿತ್ತು. ಅಲ್ಲೇ ಅವರು ಅದೇ ಸ್ಥಿತಿಯಲ್ಲಿ ಹಾಗೇ ನಿಂತಿದ್ರು, ಅಕ್ಕ ತಮ್ಮ. ನೀರಿನ ರಭಸ ಮುಂದೆ ಒಂದೇ ದಿನವೂ ಕಡಿಮೆ ಆಗಲಿಲ್ಲ. ಹಾಗೂ 3ನೆಯ ದಿವಸಕ್ಕೆ ನೀರಿನ ರಭಸ ಸ್ವಲ್ಪ ಕಡಿಮೆ ಆಯಿತು. ರಕ್ಷಣಾ ಪಡೆಯವರೊಂದಿಗೆ ಆಕೆಯ ತಾಯಿ ದೇವಾಲಯದೊಳಕ್ಕೆ ಬಂದರು. ಮಕ್ಕಳನ್ನ ಹುಡುಕ್ತಾ ಅವರ ತಾಯಿ ದೇವಸ್ಥಾನದ ಒಳಗೆ ಬಂದರು. ತಮ್ಮನನ್ನು ತಬ್ಬಿಕೊಂಡು ಅನ್ನ ನೀರಿಲ್ಲದೆ ನಿತ್ರಾಣ ಸ್ಥಿತಿಯಲ್ಲಿ ಗೋಡೆಗೊರಗಿ ಕುಳಿತಿದ್ದ ಮಹಿಕಾಳನ್ನು ಕಂಡರು. ತಮ್ಮ ಮಕ್ಕಳನ್ನ ಆ ಸ್ಥಿತಿಯಲ್ಲಿ ನೋಡಿದ್ರು ಅವರ ತಾಯಿ. ಹೇಗೆ ಅಂದ್ರೆ, ತಮ್ಮನನ್ನ ಅಪ್ಪಿಕೊಂಡು ಅನ್ನ ನೀರಿಲ್ಲದೆ, ಮುಖದಲ್ಲಿ ಯಾವುದೇ ಒಂದು ತ್ರಾಣ ಇಲ್ಲದೆ, ಯಾವುದೇ ಒಂದು ಶಕ್ತಿ ಇಲ್ಲದೆ ಕುಳಿತಿದ್ದಂತಹ ಸ್ಥಿತಿ. ತುಂಬಾ ದೈನ್ಯವಾಗಿ ಕೂತಿದ್ರು ಮಹಿಕಾ ಮತ್ತು ಅವಳ ತಮ್ಮ. ಮಕ್ಕಳನ್ನು ಆ ಸ್ಥಿತಿಯಲ್ಲಿ ಕಂಡ ತಾಯಿಗೆ ದುಃಖ ಉಮ್ಮಳಿಸಿ ಬಂತು. ಅವರಿಗೆ ತುಂಬಾ ಬೇಸರವಾಯಿತು ಅವರ ಮಕ್ಕಳನ್ನ ನೋಡಿ. ಆಕೆ ಇಬ್ಬರನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ಮಕ್ಕಳು ಸಿಕ್ಕಿದ ಖುಷಿ ಹಾಗೂ ಅವರಿದ್ದ ಪರಿಸ್ಥಿತಿಯನ್ನ ನೋಡಿ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖವಾಯಿತು ಅವರ ತಾಯಿಗೆ. ಗಾಥೆಯನ್ನು ಪತ್ರಿಕೆ, ದೂರದರ್ಶನ, ರೇಡಿಯೋಗಳು ಪ್ರಸಾರ ಮಾಡಿದವು. ಈ ಹುಡುಗಿಯ ಒಂದು ವೀರಗಾಥೆ, ಅಂದ್ರೆ ಈ ಕತೆ ಎಷ್ಟು ಧೈರ್ಯವನ್ನ ಬೇರೆ ಮಕ್ಕಳಿಗೆ ಸ್ಫೂರ್ತಿಯನ್ನ ನೀಡುತ್ತದೆ ಎನ್ನುವುದಕ್ಕೆ. ಇಡೀ 3 ದಿನಗಳವರೆಗೆ ತನ್ನ ತಮ್ಮನನ್ನ ರಕ್ಷಿಸಿಕೊಂಡು ಕುಳಿತಿದ್ದಂತಹ ಮಹಿಕಾ, ಊಟ ನಿದ್ರೆ ಗಾಳಿ ಯಾವುದೂ ಇಲ್ಲದೆ ಅಲ್ಲಿದ್ದಂತಹ ಮಹಿಕಾಳಿಗೆ ಎಷ್ಟು ನಿತ್ರಾಣವಾಗಿರಬಹುದು. ಹಾಗಾಗಿ ಅವಳ ವಿಶೇಷ ಒಂದು ಧೈರ್ಯವನ್ನ ಪ್ರಶಂಸಿಸಿಕೊಂಡು ಪತ್ರಿಕೆಗಳು ಅವಳ ಬಗ್ಗೆ ಪ್ರಸಾರ ಮಾಡಿದವು, ಅವಳ ಬಗ್ಗೆ ಸುದ್ದಿಯನ್ನ ಹಂಚಿದ್ರು. ಆಕೆಯ ಶೌರ್ಯವನ್ನು ಮನಗಂಡು ರಾಷ್ಟ್ರಪತಿಯವರು 2014 ಜನವರಿ 26ರಂದು ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಅವಳ ಧೈರ್ಯವನ್ನ ಮೆಚ್ಚಿ, ಶೌರ್ಯವನ್ನ ಮನಗೊಂಡು, ಅಂದ್ರೆ ಧೈರ್ಯವನ್ನ ಮೆಚ್ಚಿ 2014ರಂದು ಜನವರಿ 26ನೇ ತಾರೀಕಿಗೆ ರಾಷ್ಟ್ರಪತಿಯವರು ಕೊಡುವಂತಹ ರಾಷ್ಟ್ರೀಯ ಧೈರ್ಯವಂತ ಹುಡುಗಿ ಅನ್ನುವಂತಹ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದರು. ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆಂಬ ಸಂದೇಶವನ್ನು
ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸಾರಿದರು. ತಮ್ಮ ಭಾಷಣದಲ್ಲಿ ಹೇಳಿದ್ರು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಅವರು ಧೈರ್ಯದಿಂದ, ಧೀರ ಜನಾಂಗವಾಗಬೇಕು, ಧೈರ್ಯದಿಂದ ಎದುರಿಸುವ ಮುದ್ದು ಮಕ್ಕಳು ಇನ್ನು ಭಾಷಣದಲ್ಲಿ ಹೇಳಿದರು. ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ತೋರಿಸಬೇಕು ಅನ್ನುವ ಸಂದೇಶವನ್ನು ಕೂಡ ಉಳಿದ ಮಕ್ಕಳಿಗೆ ನೀಡಿದರು. ಇಂತಹ ಸಾಹಸ ಮಾಡಿದ ಮಹಿಕಾ ಗುಪ್ತಳನ್ನು ಎಷ್ಟು ಕೊಂಡಾಡಿದರೂ ಸಾಲದು. ನೋಡಿದ್ರಲ್ಲ ಮಕ್ಕಳೇ, ಹೇಗಿದೆ ಕತೆ? ಪಾಠ ಓದುವುದರಿಂದ ಏನು ಕೌಶಲ್ಯವನ್ನು ನಾವು ಗಳಿಸಬೇಕು ಅಂದ್ರೆ ಮಾತನಾಡುವುದು. ಅದೇ ರೀತಿ ಏನು ಸ್ಕಿಲ್, ಸರಳ ಪ್ರಶ್ನೆಗಳಿಗೆ ಪದ ಅಥವಾ ಕಥೆಯನ್ನ ಓದುವುದು ಹಾಗೂ ಅಲ್ಲಿ ಸಂದೇಶವನ್ನ ಹಾಗೂ ಸಂದರ್ಭವನ್ನ ನಮ್ಮ ವಾಕ್ಯಗಳಲ್ಲಿ ಉತ್ತರಿಸುವುದನ್ನ ಕಲಿತುಕೊಳ್ಬೇಕು. ಅರ್ಥ ತಿಳಿಯಿರಿ. ಮುಸ್ಸಂಜೆ, ಸೂರ್ಯ ಮುಳುಗುವ ಹೊತ್ತು. ಸಮೂಹ, ಗುಂಪು, ಜನಜಂಗುಳಿಯ ಪ್ರಯಾಣಿಕ ಅಥವಾ ಯಾತ್ರಿಕ ಅಥವಾ ಆಕರ್ಷಿಸು. ಪ್ರವಾಹ, ತುಂಬಿ ಹರಿಯುವಿಕೆ, ಚೀತ್ಕಾರ, ಅರಚುವಿಕೆ, ಕೊಚ್ಚೆ, ಸಂದೇಶ, ಮಹತ್ವದ ಮಾತು ಅಥವಾ ವಿಶೇಷ ಸುದ್ದಿ. ನಿತ್ರಾಣ, ಬಲಹೀನ ಅಥವಾ ದುರ್ಬಲ. ಕೊಂಡಾಡು, ಹೊಗಳು ಅಥವಾ ಪ್ರಶಂಸೆ ಮಾಡು. ಎದೆಗುಂದು, ಧೈರ್ಯ ಕಳೆದುಕೊಳ್ಳು ಅಥವಾ ಹೆದರು ಅಥವಾ ಹೆದರಿಕೆಯಾಗುವುದು. ನನಸು, ಸತ್ಯ ಅಥವಾ ನಿಜ. ವಿವರ ತಿಳಿಯಿರಿ. ಉತ್ತರ ಒಂದು ರಾಜ್ಯ. ಕೇದಾರನಾಥ, ಉತ್ತರಾಖಂಡ ರಾಜ್ಯದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯ, ಈಶ್ವರ ದೇವಾಲಯ ಕೇದಾರನಾಥ ದೇವಾಲಯ. ರಕ್ಷಣಾ ಪಡೆದಾಗ ಕಾಪಾಡುವ ಸೈನಿಕರ ತಂಡ. ಉಮ್ಮಳಿಸು, ಮೇಲೆ ಮೇಲೆ ಬರು, ಉಕ್ಕಿ ಬರು. ರಾಷ್ಟ್ರಪತಿ, ದೇಶದ ಪ್ರಥಮ ಪ್ರಜೆ. ವೀರಗಾಥೆ, ವೀರರ ಶೌರ್ಯವನ್ನು ಕುರಿತ ಹಾಡು ಅಥವಾ ಕತೆ. ಪಾಠವನ್ನು ಓದಿದ್ರಲ್ಲ ಮಕ್ಕಳೇ? ಮಹಿಕಾ ಗುಪ್ತಾಳಂತೆ ನೀವು ಕೂಡ ಧೈರ್ಯವಂತರಾಗಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.